ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋ ಹಿನ್ನೆಲೆಯಲ್ಲಿ ಹಾಸನದ ಹೋಟೆಲ್ ಸಿಬ್ಬಂದಿಯೊಬ್ಬರು ಮುಸ್ಲಿಂ ಮಹಿಳೆಯರಿಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ದೂರು ದಾಖಲಾಗಿದೆ. ಸೈಯದ್ ಫರೀದ್ ಎಂಬುವವರು ನೀಡಿದ ದೂರಿನ ಅನ್ವಯ ನಗರದ ಕೆಆರ್ಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೋಟೆಲ್ ಕ್ಯಾಶಿಯರ್ ವಾಸು ವಿರುದ್ಧ ಪ್ರಕರಣ ದಾಖಲಾಗಿದೆ. ದೂರುದಾರರ ಪ್ರಕಾರ ಮಾರ್ಚ್ 25ರಂದು ಯೂಟ್ಯೂಬ್ ಚಾನೆಲ್ನ ವಿಡಿಯೋ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಹರಿದಾಡಿದ್ದು, ಅದನ್ನು ಪರಿಶೀಲಿಸಿದಾಗ ಗೊಮ್ಮಟಾದ್ರಿ ಟಿಫನ್ ಸೆಂಟರ್ನಲ್ಲಿ ಘಟನೆ ನಡೆದಿರುವುದು ಕಂಡುಬಂದಿದೆ. ವಿಡಿಯೋದಲ್ಲಿ ಹೋಟೆಲ್ ಕ್ಯಾಶಿಯರ್ ವಾಸು ಎಂಬಾತ ಮುಸ್ಲಿಂ ಮಹಿಳೆ ಹಾಗೂ ಪುರುಷ ಗ್ರಾಹಕರೊಂದಿಗೆ ಮಾತಿನ ಚಕಮಕಿ ನಡೆಸುತ್ತಾ ಇರುವ ದೃಶ್ಯಗಳು ಕಾಣಿಸಿಕೊಂಡಿವೆ. ಮಾರ್ಚ್ 23ರಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದ ವ್ಯಕ್ತಿಯನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದ ಮುಸ್ಲಿಂ ಮಹಿಳೆಯರು ಬೆಳಗ್ಗೆ ಸುಮಾರು 10 ಗಂಟೆಯ ವೇಳೆಗೆ ತಿಂಡಿ ತಿನ್ನಲು ಗೊಮ್ಮಟಾದ್ರಿ ಹೋಟೆಲ್ಗೆ ತೆರಳಿದ್ರು. ಈ ವೇಳೆ ಕ್ಯಾಶಿಯರ್ ವಾಸು, ನೀವು ಮುಸ್ಲಿಮರು 20 ಮದುವೆ ಆಗ್ತೀರಾ, 40 ಮಕ್ಕಳನ್ನ ಹಡೆಯುತ್ತೀರಾ, ನಿಮ್ಮಿಂದಲೇ ಯುದ್ಧ ನಡೀತಾ ಇರೋದು, ನಿಮಗೆ ಪಲಾವ್ ಬಿಸಿಬೇಳೆಬಾತ್ ಕೊಡಲ್ಲ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿ ಅವರನ್ನು ಹೋಟೆಲ್ನಿಂದ ಹಿಂತಿರುಗಿಸಿದರೆಂದು ಆರೋಪಿಸಲಾಗಿದೆ. ಈ ರೀತಿಯ ಮಾತುಗಳು ಮುಸ್ಲಿಂ ಸಮುದಾಯದ ಧಾರ್ಮಿಕ ಭಾವನೆಗಳನ್ನು ಉದ್ದೇಶಪೂರ್ವಕವಾಗಿ ನೋಯಿಸುವುದರ ಜೊತೆಗೆ ಸಮಾಜದಲ್ಲಿ ವರ್ಗೀಯ ದ್ವೇಷ ಹುಟ್ಟುಹಾಕುವ ಪ್ರಯತ್ನವಾಗಿದೆ ಎಂದು ದೂರುದಾರರು ತಿಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪತ್ರಿಕೆಯೊಂದಿಗೆ ಮಾತನಾಡಿದ ಹೋಟೆಲ್ ಮಾಲೀಕರಾದ, ಕಳೆದ 20 ವರ್ಷಗಳಿಂದ ಹೋಟೆಲ್ ನಡೆಸ್ತಾ ಇದ್ದು ಇಲ್ಲಿಯವರೆಗೆ ಯಾವುದೇ ಇಂತಹ ಘಟನೆ ನಡೆದಿಲ್ಲ. ನಮ್ಮ ಕ್ಯಾಶಿಯರ್ ಅಸಭ್ಯವಾಗಿ ಮಾತನಾಡಿದರೆ, ಇದರಿಂದ ಯಾರಿಗಾದರೂ ನೋವಾಗಿದ್ರೆ ನಾವು ಕ್ಷಮೆ ಯಾಚಿಸುತ್ತೇವೆ ಎಂದರು. ವೈರಲ್ ವಿಡಿಯೋದಲ್ಲಿರುವ ಮುಸ್ಲಿಂ ಮಹಿಳೆ ಪತ್ರಿಕೆಯೊಂದಕ್ಕೆ ಮಾತನಾಡಿ, ನಾವುಗಳು ಹೋಟೆಲ್ಗೆ ಹೋಗಿ ಊಟ ಕೇಳಿದಾಗ ಕ್ಯಾಶಿಯರ್ ನಿರಾಕರಿಸಿ ಕೆಟ್ಟದಾಗಿ ಮಾತನಾಡಿದ್ರು. ಇದರಿಂದ ನಮಗೆ ನೋವಾಯಿತು. ಸ್ಥಳದಲ್ಲಿ ಪ್ರತಿಭಟಿಸಿದ್ವು. ಸ್ಥಳದಲ್ಲಿಯೇ ಇದ್ದ ಜನರು ನಮಗೆ ಸಹಾಯ ಮಾಡಿ ನಮ್ಮ ಪರವಾಗಿ ಮಾತನಾಡಿದ್ರು. ನಂತರ ಹೋಟೆಲ್ ಮಾಲೀಕರು ಬಂದು ನಮ್ಮ ಜೊತೆ ಮಾತನಾಡಿದ್ರು. ಕ್ಯಾಶಿಯರ್ ಕ್ಷಮೆಯಾಚಿಸಿದ್ರು. ನಾನು ಯಾವುದೇ ರೀತಿಯ ದೂರು ನೀಡಿರೋದಿಲ್ಲ. ನಮಗೆ ಸೌಹಾರ್ದತೆ ಮುಖ್ಯ ಎಂದು ಹೇಳಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಪ್ರಕರಣದ ತನಿಖೆ ನಡೆಸಿ ಸಮುದಾಯದ ಪರವಾಗಿ ಅವಹೇಳನಕಾರಿಗೆ ಮಾತನಾಡಿದ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು.